ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಬ್ಬಗಳನ್ನ ಆಚರಿಸೋದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ. ಅದರಲ್ಲೂ ಹುಟ್ಟಿದ ದಿನಾನೂ ಹಬ್ಬನೇ ಅಲ್ವಾ? ಆ ಕ್ಷಣ ನಮ್ಮನ್ನ ನಮ್ಮ ತಂದೆ ತಾಯಿಗಳು ನೋಡಿ ಆನಂದ ಪಟ್ಟಿರೋಂಥ ಕ್ಷಣ. ನಾವು ಹುಟ್ಟಿದ ದಿನಾನ ಅವರು ಹಬ್ಬ ಆಗಿ ಆಚರಿಸಿರ್ತಾರೆ. ಅದನ್ನ ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಹಾಗಂತೀರಾ? ಅಷ್ಟೇ ಅಲ್ಲ, ಮನುಷ್ಯ ಹೆಸರು ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ದುಡಿಬೇಕು ಅನ್ನೋ ಹಂಬಲದಲ್ಲಿ ಮುಂದೆ ಯಾವತ್ತೋ ಸಂತೋಷ ಕಾಣಬೇಕು ಅಂತ ಇವತ್ತಿನ ಸಂತೋಷದ ಕ್ಷಣಗಳನ್ನ ಮರ್ತು ಬಿಡ್ತಾನೆ. ಅದಕ್ಕೆ ಇಂಥ ಹಬ್ಬಗಳ ನೆಪದಲ್ಲಾದ್ರೂ ನಮ್ಮ ಸಂತೋಷ, ನಮ್ಮ ಸಂಭ್ರಮ ಮತ್ತೆ ನಮಗ್ ಸಿಗ್ಬೇಕು. ನಗೋದನ್ನೇ ಮರ್ತಿರೋ ನಮ್ಗೆ ನಗುನ ನೆನಪು ಮಾಡ್ಕೊಳ್ಳೋದಕ್ಕೆ ಅಂತಾನೆ ಈ ಹಬ್ಬಗಳು ಬರೋದು. ಅದರಲ್ಲೂ ನಮ್ಮ ಹುಟ್ಟಿದ ಹಬ್ಬದ ದಿನ ನಮ್ಮ ಹತ್ರದವರು ಎಲ್ಲರನ್ನೂ ಕರೆದು ಅವ್ರ ಜೊತೆ ಸಮಯ ಕಳೆಯೋದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ? ಬದುಕೆ ಒಂದು ಸೆಲೆಬ್ರೇಷನ್ ಅಂತ ಹಿರಿಯರು ಹೇಳ್ತಾರೆ. ಕಡೆ ಪಕ್ಷ ನಾವು ನಮ್ಮ ಹುಟ್ಟಿದ ಹಬ್ಬನಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ಬೇಕಲ್ವಾ? ಇದು ನನಗನ್ಸೋದು. ನಿಮ್ಮ ಮಾತು ಕೇಳ್ತಿದ್ರೆ ನನ್ನ ಸ್ನೇಹಿತರನ್ನೆಲ್ಲ ಇನ್ವೈಟ್ ಮಾಡಿ, ಸಂಬಂಧಿಕರನ್ನೆಲ್ಲ ಇನ್ವೈಟ್ ಮಾಡಿ ಅವ್ರ ನಡುವೆ ಬರ್ಡೇ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಬರ್ಡೇಗೆ ನೀವು ಬರ್ತೀರಾ? ಹಲೋ, ನನಗೆ ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಹಲೋ, ಅಲ್ಲ, ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಯಾರೋ ಇರೋ ಜಾಗ ನೀನು ಗೊತ್ತಾ ಅಂತ ಕೇಳ್ತಿದ್ಯಲ್ಲ? ಅದು ಅಮ್ಮೋರೇ, ಅದು ನನ್ನ ಹಳೆ ಸ್ನೇಹಿತ ನಂದೀಶ ಅಂತ. ನನಗೆ ಕಷ್ಟ ಕಾಲದಲ್ಲಿ ತುಂಬ ಸಹಾಯ ಮಾಡಿದ್ದ. ಅವನು ಎಷ್ಟೋ ವರ್ಷ ಆದಮೇಲೆ ನನಗೆ ಸಿಕ್ಕಿದ್ದಾನೆ. ಅವನು ನೋಡೋಕೆ ಹೋಗ್ತಿದ್ದೆ, ಅದನ್ನೇ ಸುಬ್ಬಗೆ ಹೇಳ್ತಾ ಇದ್ದೆ. ಸುಬ್ಬು, ಬರ್ತೀನಿ ಮಗನೆ, ಲೇಟ್ ಆಯಿತು. ಹಾಂ, ಇಲ್ಲ ಅಪ್ಪ, ನನಗೆ ಚೆನ್ನಾಗಿ ಗೊತ್ತು ನೀನು ಹೋಗ್ತಾ ಇರೋದು ನಂದಿನಿ ಅಮ್ಮೋರನ್ನ ನೋಡೋಕ್ಕೇನೆ. ಸುಬ್ಬು, ಮಾವ ನಿಜ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿನಗೆ? ಅಲ್ಲ, ಅವ್ರು ಹೇಳ್ದ ಹಾಗೆ ಅಷ್ಟು ಹಳೆ ಫ್ರೆಂಡು, ಅಷ್ಟು ಕ್ಲೋಸ್ ಫ್ರೆಂಡ್ ಅಂದರೆ ಅವ್ರು ನಮ್ಮ ಮನೆಗೆ ಕರೀತಾ ಇದ್ರು ತಾನೆ? ಹೇಳಿದ್ರಲ್ಲ ಮೇಡಮ್, ಅವ್ರು ತುಂಬ ಹಳೆ ಫ್ರೆಂಡು ಅಂತ. ಈಗ ತಾನೇ ಹೇಳಿದ್ರಲ್ಲ, ತುಂಬ ವರ್ಷ ಆದ್ಮೇಲೆ ಸಿಕ್ಕಿರೋದವರು ಅಂತ. ಆ ಥರ ಸಿಕ್ಕಿದ ಮೇಲೆ ಅವ್ರಿಗೆ ಅಷ್ಟು ಎಕ್ಸೈಟ್ ಆಗಿರುತ್ತೆ ಮೇಡಮ್. ಹೋಗಿ ಬರಲಿ ಬಿಡಿ. ಆದರೂ ಮೇಡಮ್, ಅಪ್ಪನ ಹಳೆ ಫ್ರೆಂಡ್ ಯಾರು ಅಂತ ನನಗೂ ಗೊತ್ತು. ನಾನು ಚಿಕ್ಕವನಿರುವಾಗ ಅವ್ರನ್ನ ನೋಡಿದ್ದೀನಿ. ಒಂದು ಕೆಲಸ ಮಾಡೋಣ, ಮುಂದೆ ಯಾವತ್ತಾದರೂ ಮನೆ ಕರೆದ್ರೆ ಆಯಿತು ಬಿಡಿ. ಆಗ ಅವರು ನೀವೇ ಕಣ್ತುಂಬ ನೋಡಿ, ಹೊಟ್ಟೆ ತುಂಬ ಅಡುಗೆ ಮಾಡಿ ಊಟ ಬಡಿಸ್ಬಿಡಿ. ಬನ್ನಿ ಬನ್ನಿ, ಒಳಗಡೆ ಹೋಗಿ.